ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕಲಾನಿಲಯದ ತುಂಬು ಮನೆ ಸೊಸೆ ಅಂತ ಹೇಳ್ತಾ ವೆಲ್ಕಮ್ ಟು ಮೈ ಚಾನಲ್ ಅಂತ ಹೇಳ್ತಾ, ಇದು ಬಂದ್ಬಿಟ್ಟು ಲಾಸ್ಟ್ ಮಂತು ನಾವು ಟ್ರಿಪ್ ಹೋಗಿರೋಂಥ ಒಂದು ವಿಡಿಯೋ. ಸೊ ಫಸ್ಟಿಂದ ನನಗೆ ಟೈಮ್ ಮಾಡ್ಬೇಕಣ್ಣ, ಇವಾಗ ಮಧ್ಯದಲ್ಲಿ ಬಂದ್ಬಿಟ್ರೆ ನೀನು ಸೊ ನಾನು ಇವಾಗ ಇನ್ನೊಂದ್ಸಲ ಅಪ್ಲೋಡ್ ಮಾಡ್ತಾ ಒತ್ಬೇಕು, ಅವಾಗ ಇದ್ದೀನಿ. ಮಾಡ್ಬೇಕು. ಸಾರಿ ಅಂತ ಆಗಲ್ಲ, ಕೇಳ್ತಾ, ಇವಾಗ ಬೇಡ. ಇದು ನನ್ನ ಯೂಟ್ಯೂಬ್ನ ಲಾಂಗ್ ವಿಡಿಯೋ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಸೊ ನಾವು ಎಲ್ಲೋದ್ರೂ ಕೂಡ ನಾವು ಫುಡ್ನ ರೆಡಿ ಮಾಡ್ಕೊಂಡೇ ಹೋಗ್ತೀವಿ. ಹಾಗೂ ಈ ಸಲ ಕೂಡ ನಾವು ಕೊಡೈಕೆನಾಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ 4 ಡೇಸು. ಸೊ ಒನ್ ಡೇ ಜರ್ನಿ, 2 ಡೇಸ್ ಸ್ಟೇ, ತಿರ್ಗಾ 1 ಡೇ ರಿಟರ್ನು ಆಯಿತು ಅಂತ ಎಲ್ಲ ಹೋದ್ವಿ. ಹೋಗೋ ಮುಂಚೆನೇ ನಾವು ಫುಡ್ ಪ್ರಿಪೇರ್ ಮಾಡ್ಕೋತೀವಿ. ಸೊ ಚಪಾತಿ, ಟೊಮೆಟೊ ಗೊಜ್ಜು, ಮೊಸರನ್ನ ಮತ್ತು ಪುಳಿಯೋಗರೆ, ಆಮೇಲೆ ಪಿಕಲ್ಸು, ನಾರ್ಮಲ್ ಸ್ನ್ಯಾಕ್ಸು ಎಲ್ಲ ರೆಡಿ ಮಾಡ್ಕೊಂಡ್ವಿ. ರೆಡಿ ಮಾಡ್ಕೊಂಡ್ಬಿಟ್ಟು ನಾನು ಚಪಾತೀಸೆಲ್ಲ ನಾನು ಫ್ರೈ ಮಾಡ್ತಾಯಿದ್ದೆ, ಅಮ್ಮ ಒತ್ಕೊಡ್ತಾಯಿದ್ರು, ಅಕ್ಕನೂ ಒತ್ಕೊಡ್ತಾಯಿದ್ರು. ಸೊ ನಾನು ಎರಡೆರಡು ಹಂಚಿಟ್ಕೊಂಡು ಒತ್ತುತ್ತಾಯಿದ್ದೆ. ನಾನು ಎರಡೆರಡು ಚಪಾತಿ ತೊಗೊಂಡು ಒತ್ತುತ್ತಾ ಇದ್ದೆ. ನನ್ನ ಮಗ ಸರಿಯಾಗಿ ಬೇಯಿಸಮ್ಮ, ಹಿಂಗೆಲ್ಲ ಬೇಯಿಸ್ಬೇಡಮ್ಮ ಅಂತ ಹೇಳ್ತಾ ಇದ್ದ. ಸೊ ನಮ್ಮ ಅಕ್ಕನೂ ನೋಡಿ ಶಾಕ್ ಆಯಿತು, ಎರಡೆರಡು ಚಪಾತಿ ಹೇಗೆ ಬೇಯಿಸ್ತೀಯ ಅಂತ. ಸೊ ಇದನ್ನ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಆವಾಗ ನೀವು ನೋಡ್ಬೋದು ಹೇಗೆ ಅಂತ ನೋಡ್ಬೋದು. ಸೊ ಈ ಥರ ಮಾಡೋದ್ರಿಂದ ಟೈಮು ಕೂಡ ಸೇವ್ ಆಗುತ್ತೆ. ತುಂಬ ಜನ ನಮ್ಮ ಮನೇಲಿ ಜಾಯಿಂಟ್ ಫ್ಯಾಮಿಲಿ ಆಗಿದೆ. ಸೊ ನಾವು ಜಾಸ್ತಿ ಜನ ಇರೋದ್ರಿಂದ ಈ ಥರ ಮಾಡ್ಕೊತೀವಿ. ಮತ್ತು ಚೆನ್ನಾಗಿ ಚಪಾತಿ ಕೂಡ ಊದ್ಕೊತಾಯಿತ್ತು. ಸೊ ಹೀಗೆ ಡಬಲ್ ರೋಸ್ಟ್ ಮಾಡಿಕೊಂಡೆ. ನಾನು ಬೇಗ ಮಾಡ್ಕೊತಾ ಇದ್ದೆ. ಕೆಲಸ ಬೇಗ ಆಗಬೇಕು ಅಂದರೆ ನಾವು ಮೈಂಡು ಕೂಡ ಬೇಗ ಓಡಿಸ್ಬೇಕು. ಅದರಿಂದ ನಾನು ಈ ಥರ ಮಾಡಿಕೊಂಡೆ. ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂತು. ಅಕಸ್ಮಾತ್ ನೀವು ಫೋಲ್ಡಿಂಗ್ ಮಾಡಿಕೊಂಡು ಚಪಾತಿ ಸುಟ್ಕೊತೀವಿ ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ಸಿಂಗಲ್ ಆಗೇ ಸುಟ್ಕೋಬೇಕು. ಏನಕ್ಕಂದರೆ ಅದು ಫೋಲ್ಡಿಂಗಲ್ಲಿ ಸ್ವಲ್ಪ ಜಾಸ್ತಿ ಬೇಯಿಸೋವಂಥ ಒಂದು ಪ್ರಕ್ರಿಯೆ ಇರುತ್ತೆ. ಸೊ ಅದರಿಂದ ನಾನು ಹೀಗೆ ಡಬಲ್ದೆಲ್ಲ ಹಾಕ್ಕೊಂಡು ನಾನು ಫ್ರೈ ಮಾಡಿಕೊಂಡೆ. ತುಂಬಾ ಅಂದರೆ ಸಮ್ಮರು ಒಂದು, ಅಡುಗೆ ಮನೆ ಫುಲ್ಲು ಘಾಟು, ಸೆಕೆ ಹೇಗಾಗಿತ್ತು ಅಂದರೆ ಫುಲ್ಲೂ ನಾವು ಬೆವ್ತೋಗ್ಬಿಟ್ಟಿದೆ, ಅಷ್ಟು ಸೆಕೆ ಇತ್ತು. ಆಯಿತು ಅಂತ ಎಲ್ಲ ಸುಟ್ಕೊಂಡು ಹಿಂದಿನ ದಿವಸ ರೆಡಿ ಮಾಡಿಕೊಂಡ್ರೆ ಅಲ್ವಾ ಕೆಲಸ ನಮಗೂ ಆಗೋದು. ಬೆಳಗ್ಗೆ ಹೊತ್ತೇನು ಇಟ್ಕೊಂಡ್ರೆ ಅದು ಇದಾಗಿರಲ್ಲ ಅಂತ ಎಲ್ಲ ಸುಟ್ಕೊಂಡು ರೆಡಿ ಮಾಡ್ಕೊಂಡ್ವಿ. ನನಗಂತೂ ಬೆವ್ರು ಫುಲ್ ಕಿತ್ಕೊಂಡು ರೆಡಿ ಆಗ್ತಾಯಿತ್ತು, ನೋಡ್ತಾ ಇದ್ದೀರಲ್ಲ. ಅಷ್ಟು ಬೆವ್ತೋಗ್ಬಿಟ್ಟಿದ್ದೆ ನಾನು, ಸಿಕ್ಕಾಪಟ್ಟೆ. ಆಯಿತು ಅಂದ್ಬಿಟ್ಟು ಒಂದು ಕಡೆ ಚಪಾತಿ ಎಲ್ಲ ಹಾಕ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೆ. ಚಪಾತಿನ ಕಂಪ್ಲೀಟಾಗಿ ಆರಿಸ್ಕೊಂಡು ಹಾಕ್ಕೊಂಡ್ರೆ ಅದು ಬೆವರು ಅಂತ ಒಂದು ಇದಿರಲ್ಲ. ಆಮೇಲೆ ಚಪಾತಿ ನೋಡಿ, ಇದು ಈ ಥರ 2 ಚಪಾತಿ ಒಂದೇ ಸಲ ಹಾಕ್ಕೊಬೇಕು. ಜಸ್ಟ್ ಹಾಗೆ ಒಂದು ತೋರಿಸ್ತಾ ಇದ್ದೀನಿ. ಒಂದು ಕಡೆ ಆಯಿಲು, ತಿರ್ಗಾ ತಿರುಗಿಸಿ ಹಾಕ್ಕೊಂಡು ತಿರ್ಗಾ ಅದಕ್ಕೆ ಆಯಿಲು. ಈಗ ನಾವು ಚಪಾತಿನ ಬೇರ್ಪಡಿಸ್ಬೇಕು, ಅಂಟ್ಕೊಂಡಿರುತ್ತಲ್ಲ. ಸೊ ಸಿಂಗಲಾಗಿ ಈ ಥರ ಆಟೋಮೆಟಿಕ್ ಅದು ಬಿಟ್ಕೊಂಡ್ಬಿಡುತ್ತೆ. ಸೊ ಸ್ವಲ್ಪ ಸೀದೋಯ್ತು. ಸೊ ನೋಡಿಕೊಂಡು ನಾನು ಉರಿ ಹೈ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ಈ ಥರ ಸುಟ್ಟಾಯಿತು. ಸೊ ಹಿಂಗೆ ತಿರ್ಸಿ ಅದು ಕೈ ಫ್ರೀಯೇ ಇರಬಾರ್ದು ನಮಗೆ, ಅಷ್ಟು ಟೈಪ್. ಬೇಕಂದರೆ ಚಪಾತಿ ಸೀದೋಗ್ಬಿಡುತ್ತೆ. ನಮ್ಗೆ ಯಾವ ಥರ ಬೇಕೋ ಆ ಥರ ಕಂಫರ್ಟಾಗಿ ನಾವು ಮಾಡಿಕೊಂಡು ನಾವು ಇದು ಮಾಡಬೇಕು. ಆವಾಗ ಕೆಲಸನೂ ಬೇಗ ಆಗುತ್ತೆ, ಚಪಾತಿ ಕೂಡ ಚೆನ್ನಾಗಾಗುತ್ತೆ. ಸೊ ಇದೆಲ್ಲ ಮುಗಿಸ್ಕೊಂಡು ನನಗೆ ನಿಜ ಸಾಕಾಯಿತು, ಫುಲ್ಲು ಟಯರ್ಡ್ ಆಗಿಬಿಟ್ಟೆ. ನೋಡ್ತಾ ಇದ್ದೀರಲ್ಲ, ಬೆವರು ಹಿಂಗೆ ಕಿತ್ತು ಹರಿತಾ ಇದೆ. ಸೊ ಆಯಿತು, ಮಾರ್ನಿಂಗ್ ಎದ್ವಿ 4 o'clockಗೆ. ಮನೇನ 5 o'clockಗೆ ವೆಕೇಟ್ ಮಾಡಿದ್ವಿ, ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಪಟ್ ಅಂತ. ಇದು ಹೊಸೂರು ಹತ್ರ ಇರೋವಂಥ ಒಂದು ಟೋಲೆಲ್ಲ ಫುಲ್ ಸ್ಟಾರ್ಟ್ ಆಯಿತು. ಇದಾದಮೇಲೆ ಹೋಗ್ತಾ ಇದ್ವಿ. ನಿಜವಾಗ್ಲೂ ಇಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ, ತೋರಿಸ್ತೀನಿ ನೋಡಿ. ಎಷ್ಟು ಡಿಫ್ರೆಂಟ್ ಆಗಿದೆ ಅಂದರೆ ನಮಗೆ ತುಂಬ ಡಿಫ್ರೆಂಟ್ ಅನಿಸ್ತು ಈ ಅಪಾರ್ಟ್ಮೆಂಟು. ಮತ್ತು ಇದು ಇತ್ತೀಚೆಗೆ ಇಲ್ಲಿ ಹತ್ತಿರನೇ ಚಿರತೆ ಕೂಡ ಮೇನ್ ರೋಡಲ್ಲಿ ಬಂದು ಒಂದು ನ್ಯೂಸ್ ಆಗಿತ್ತು. ಅದೇ ರೋಡಲ್ಲೇ ನಾವು ಹೋಗ್ತಾ ಇದ್ದೀವಿ ಇವಾಗ. ತುಂಬ ಚಿಕ್ಕದಿತ್ತಂತೆ, ಇವಾಗೆಲ್ಲ ಕೊರೆದು ದೊಡ್ಡ ಹೈವೇ ಮಾಡಿದ್ದಾರೆ. ಇದು ಹೊಸೂರು ಮೇನ್ ರೋಡು, ಸಕ್ಕತ್ತಾಗಿದೆ ಮಾತ್ರ ರೋಡ್ ಮಾತ್ರ. ಖುಷಿ ಏನಂದರೆ ನಾವು ಆಲ್ಮೋಸ್ಟು ತಮಿಳ್ನಾಡು ಕಡೆ ಟ್ರಾವೆಲಿಂಗ್ ಮಾಡ್ತೀವಿ. ಈಗ ಊಟಿ ಆಗಿರ್ಬೋದು, ಲಾಸ್ಟ್ ಟೈಮು ವೇಲಂಕಣ್ಣಿಗೆ ಹೋಗಿದ್ವಿ. ಆಮೇಲೆ ಇಲ್ಲೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನಮಗೆ ಜರ್ನಿ ಮಾಡೋಕ್ಕೆ ಬೇಜಾರೇ ಆಗೋಲ್ಲ. ಆಯಿತು ಅಂತ ಹೊರಟ್ವಿ. ಆಲ್ಮೋಸ್ಟು ಮಾರ್ನಿಂಗ್ ಆಗಿತ್ತಲ್ಲ, ಒಂದು 6 ಆಗಿತ್ತು. ಸೂರ್ಯೋದಯ ಆಗ್ತಾಯಿತ್ತು. ಕ್ಯಾಪ್ಚರ್ ಮಾಡ್ಕೊತಾ ಇದ್ವಿ. ಬಟ್ ಸೂರ್ಯ ಹತ್ರ ಬರ್ತಾ ಇದ್ದಂಗೆ ನಾವು ಕ್ಯಾಪ್ಚರ್ ಮಾಡ್ತಾಯಿದ್ರೆ ಸೂರ್ಯ ಥರನೇ ಕಾಣಿಸ್ತಾ ಇರಲಿಲ್ಲ. ಒಳ್ಳೆ ಯಾವುದೋ ಕಂಬಕ್ಕೆ ಲೈಟ್ ಹಾಕಿರೋ ಥರ ವೈಟಿಗೆ ಬರ್ತಾಯಿತ್ತು. ಕ್ಯಾಮ್ರಾಯಿಂದ ರಿಟರ್ನ್ ನಾವು ನೋಡಿದ್ರೆ ಕೆಂಪಗೆ ಕಾಣಿಸ್ತಾ ಇದ್ದ, ಬಟ್ ಕ್ಯಾಮ್ರಾಯಿಂದ ತೆಗ್ದು ನೋಡಿದ್ರೆ ವೈಟಾಗಿ ಕಾಣಿಸ್ತಾ ಇದ್ದ. ನಾನು ಅಯ್ಯೋ ಇದೇನಪ್ಪ ಅಂದ್ಕೊಂಡು ಇದು ಮಾಡಿದ್ವಿ. ಅದಾದಮೇಲೆ ನಾನು ನಮ್ಮ ಅಕ್ಕ ಫ್ರೆಶ್ ಆಗಿದ್ವಲ್ಲ. ಇದಾದಮೇಲೆ ನಾವು ಸ್ವಲ್ಪ ಮುಂದೆ ಬರ್ತಾ ಇದ್ವಿ.
ಈ ತಮಿಳ್ನಾಡು ಬಾರ್ಡ್ರಿಗೆ ಬಂದ್ವಿ. ಸೊ ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ಯಾವುದಪ್ಪ ಇದು ಯಾವುದೋ ಪ್ಲೇಸ್ ಇದೆ, ಬಾಯಿಗೆ ಬರ್ತಾ ಇಲ್ವಲ್ಲ, ಬಟ್ ಸಖತ್ತಾಗಿತ್ತು. ಸೊ ಇಲ್ಲೆಲ್ಲ ಬ್ರೇಕ್ಫಾಸ್ಟ್ ಮುಗಿಸೋಣ ಅಂದ್ಬಿಟ್ಟು ಇಲ್ಲಿ ಕೂತ್ಕೊಂಡ್ವಿ ಒಂದು ಪ್ಲೇಸಲ್ಲಿ. ಆಯಿತು ಅಂತ ನೋಡ್ತಾ ಇದ್ದೀರಲ್ಲ, ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಮೊಸರನ್ನ, ಪುಳಿಯೋಗರೆ, ಚಪಾತಿ, ಟೊಮೆಟೊ ಗೊಜ್ಜು, ಅದ್ರ ಜೊತೆಗೆ ಏನು ಮಿಸ್ ಆಗುತ್ತೋ ಇಲ್ವೋ ಕಡಲೆ ಬೀಜ, ಊಟದೆಲೆ, ಪ್ರತಿಯೊಂದು ವಾಟರ್ ಎಲ್ಲ ತೊಗೊಂಡು ಹೋಗ್ಬಿಡ್ತೀವಿ. ಸೊ ಎಲ್ಲರಿಗೂ ಹಾಕ್ಕೊಟ್ಟೆ, ನಾನು ಕೂಡ ತಿಂತಾಯಿದ್ದೆ. ಸಾಕಾಗಿತ್ತು ಕಣ್ರಿ. ಮನೆ ಊಟನೇ ರೀ. ಅದೇ ನಾವು ಇಷ್ಟು ಜನಕ್ಕೆ ಒಂದು ಸಲ ಟಿಫನ್ಗೆ ಹೋಗ್ಬೇಕಂದ್ರೆ 2,000 ಬೇಕಾಗಿತ್ತು. ಅದು ಬರೀ ಒಂದೊಂದು ಟಿಫನ್ಗೆ. ನಮ್ಮ ಬ್ಯಾಂಗ್ಳೂರಲ್ಲಿ ಮಾಡೋವಂಥ ಬ್ರೇಕ್ಫಾಸ್ಟ್ ದೋಸೆ ಎಲ್ಲ ಈ ಔಟ್ ಸೈಡೆಲ್ಲ ಸಿಗಲ್ಲ, ಅಂದರೆ ಅಷ್ಟು ಟೇಸ್ಟಿಯಾಗಿ ಸಿಗಲ್ಲ. ಸೊ ಧರ್ಮಪುರಿ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲೆಲೆ sunlight let come, rain let it come, forest mountain I go roaming. ಶರ್ಲಿ ಮೇಡಮ್ಗಾಗಿ ಕೊಡಲು ಬೆಟ್ಟದ ಹೂವ ತರುವೆ. Oh Shirley madam to giving mountain flower bringing. ಬಿಸಿಲೇ ಇರಲಿ ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲೆವೆ. ಆಯಿತು ಅಂತ ಬ್ರೇಕ್ಫಾಸ್ಟ್ ಮಾಡ್ತಾ ಧರ್ಮಪುರಿಯಲ್ಲೇ ಟಿಫನ್ ಮುಗಿಸಿದ್ವಿ. ಧರ್ಮಪುರಿ ಅಂತ ಪ್ಲೇಸ್ ಆ್ಯಕ್ಚುಲಿ ಇದು, ನಾನು ಬಾಯಿಗೆ ಬರಲಿಲ್ಲ ಹೆಸರು. ಆಯಿತು ಅಂತ ಧರ್ಮಪುರಿಯಿಂದ ಮುಂದೆ ಹೋಗ್ತಾ ನೋಡ್ತಾ ಇದ್ದೀರಲ್ಲ, ಸುತ್ತಮುತ್ತ ಫುಲ್ ಬೆಟ್ಟಗಳು, ತುಂಬಾ ಚೆನ್ನಾಗಿತ್ತು. ಆ ಕಡೆ ಈ ಕಡೆ ಎಲ್ಲ ಫುಲ್ ಅಗ್ರಿಕಲ್ಚರ್ ಇತ್ತು. ಎಲ್ಲ ಕಡೆ ಒಂದೊಂದು ಈ ಸೇವಂತಿ ಹೂವುಗಳು ಸಮಥಿಂಗ್ ಎಲ್ಲ ಬೆಳೆದಿದ್ರು. ಬಟ್ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇತ್ತು ಗುರು. ಏನು ಬಿಸಿಲು ಅಂತೀರಾ. ಮತ್ತು ಈ ಬೆಟ್ಟ ನಾನು ನಿಮಗೆ ಕ್ಯಾಪ್ಚರ್ ಮಾಡ್ತಾ ಇದ್ದೀನಲ್ಲ, ಇದು ನಿಮಗೆ ನಾರ್ಮಲಾಗಿ ವಿಡಿಯೋ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಬಟ್ ನಾನು ವಿಡಿಯೋ ಮಾಡ್ತಾ ಇರೋ ಈ ವಿಡಿಯೋದಲ್ಲಿ ಆ ಬೆಟ್ಟ ಇದೆಯಲ್ಲ, ಆ ಬೆಟ್ಟದಲ್ಲಿ ಬಂದ್ಬಿಟ್ಟು ಫುಲ್ಲು ಮರಗಳು, ಈಗ ಚಿಕ್ಕದಲ್ಲಿ ಸೈಡಲ್ಲಿ ಇರ್ತಲ್ಲ ಆ ಥರ ಮರಗಳು ಎಲ್ಲ ಅಷ್ಟು ಚೆನ್ನಾಗಿತ್ತು ನೋಡಿ. ಇನ್ನೂ ನಾವು ಫುಲ್ ಮಕ್ಕಳೆಲ್ಲ ಕೂದಲೆಲ್ಲ ನಿಂತ್ಕೊಂಡ್ಬಿಟ್ಟಿತ್ತು. ಇವನೊಬ್ಬ ರಸಿಕ ರಾಜ ಫೋಟೋಗೆ ಪೋಸೇ ಕೊಡ್ತಾಯಿಲ್ಲ. ನನ್ನ ಮಗ ಶರ್ಟ್ ಎಲ್ಲ ಬಿಚ್ಕೊಂಡ್ಬಿಟ್ಟಿದ್ದೆ, ಸೆಕೆ ತಡ್ಕೊಳಕ್ಕಾಗದೆ. ಆಯಿತು ಅಂತ ಇನ್ನೇನು ಮಧ್ಯಾಹ್ನ ಆಗೇ ಹೋಯ್ತು ಗುರು. ಇನ್ನೇನು ಆನ್ ದ ವೇ ಕೊಡೈಕೆನಾಲ್ ಕೆಳಗಡೆ, ಬೆಟ್ಟದ ಕೆಳಗಡೆ ಇದ್ದೀವಿ ನಾವೀಗ. ಬೆಟ್ಟ ಹತ್ತಬೇಕು 15 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಅಷ್ಟೇ. ಆಯಿತು ಅಂತ ರೋಡ್ ಸೈಡಲ್ಲಿರೋ ಒಂದು ಜಾಗದಲ್ಲೇ ಮರದ ಕೆಳಗಡೆ ಕೂತ್ಕೊಂಡ್ವಿ. ಅಲ್ಲೂ ಸೇಮ್ ಹ್ಯಾಸ್ ಇಟ್ ಈಸ್ ಮೊಸರನ್ನ ಎಲ್ಲ ಮಿಕ್ಕಿತ್ತಲ್ಲ, ಅದನ್ನು ತಿಂದ್ವಿ. ಚಪಾತಿ, ಮೊಸರನ್ನ ಎಲ್ಲ ನೋಡಿ. ಎಲ್ಲರೂ ಅವ್ರ ಬಾಡಿ ತೋರಿಸ್ತಾ ಇದ್ದಾರೆ ಬಿಕಾಸ್ ಆಫ್ ಹಾಟ್, ಅಷ್ಟು ಸೆಕೆ ಇತ್ತು. ನಾನು ನೋಡಿ ಬರ್ಬೇಕಾದ್ರೆ ಹೆಂಗಿದ್ದೆ, ಇವಾಗ ಹೇಗಾಗಿದ್ದೀನಿ, ಇಷ್ಟು ಬಿಸಿಲಿತ್ತು. ಸೊ ಆಯಿತು ಅಂತ ಊಟ ಮುಗಿಸ್ಕೊಂಡು ನಾವು ಹೊರಟ್ವಿ ಕೊಡಕ್ಕೆನ್ ಕಡೆಗೆ. ಮಮ್ಮಿ ಹೇಳಿದರು, ಸೊ ನೀನು ಬಗ್ಗಿ ಬೆಟ್ಟದ ಮೇಲೆ ಹೋಗ್ತಾ ಇರೋದು ನಾವು, ತುಂಬ ಲೆಂತ್ ಆಫ್ ಕೆಳಗಡೆ ಡೌನ್ ಇದೆ, ನೋಡೋಕ್ಕೆ ಹೋಗ್ಬೇಡ, ತಲೆ ಸುತ್ತುತ್ತೆ. ಲಾಸ್ಟ್ ಟೈಮ್ ಹೀಗೆ ಆಗಿತ್ತು, ನೋಡೋಕ್ಕೆ ಹೋಗ್ಬೇಡ ನೀನು ಅಂತ ಹೇಳಿದರು. ಬಟ್ ಮನುಷ್ಯ ಏನು ಮಾಡ್ತಾನೆ ಹೇಳಿ, ನಮ್ಗೆ ಯಾವುದಾಗಲ್ಲೋ ಅದೇ ನೋಡ್ತಾನೆ. ಸೊ ಆಯಿತು, ಬೆಟ್ಟ ಹತ್ತಿ ಬಂದ್ವಿ. ಆನ್ ದ ವೇ ನಾವು ಫಸ್ಟು ಕೊಡಕೆನಾಲ್ಗೆ ಹೋಗ್ತಾ ಇದ್ದಂಗೆ, ಇದು ಬೆಟ್ಟದಿಂದ ನ್ಯಾಚುರಲಾಗಿ ಹರಿದು ಬರುವಂಥ ಒಂದು ನದಿ. ಬೆಟ್ಟದ ನೋಡ್ತಾ ಇದ್ದೀರಲ್ಲ, ಈ ನೀರ ಹತ್ರ ಒಂದು ಫಾಲ್ಸ್ ಥರ ಇದೆ. ಸೊ ಅಲ್ಲೆಲ್ಲರೂ ನಾವು ಫೋಟೋ ಹಿಡ್ಕೊಂಡ್ವಿ. ನಾವು ನಮ್ಮ ಡ್ಯಾಡಿ, ನಮ್ಮ ಅಪ್ಪ ಅಮ್ಮ, ನಮ್ಮ ಅಕ್ಕ, ನನ್ನ ಮಕ್ಕಳ ಜೊತೆ ಎಲ್ಲ ಫೋಟೋ ಹೊಡ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ನೀವು ನಂಬ್ತಿರೋ ಅಲ್ವಾ, ನಿಮಗೆ ಅನಿಸುತ್ತೆ ವಿಡಿಯೋ ನೋಡ್ತಾ ಇದ್ದರೆ ಎಷ್ಟು ಕೂಲಾಗಿದೆ ಅಂತ. ಆ ವೆದರ್ ಅಷ್ಟು ಹೈಟಲ್ಲಿರೋದ್ರಿಂದ ಬೆಟ್ಟ ಕೊಡಕೆನಾಲು, ಸೊ ಅಷ್ಟು ಕೂಲಾಗಿತ್ತು. ನಮ್ಮ ಟಯರ್ಡೆಲ್ಲ ಸ್ವಲ್ಪ ರಿಲೀಫ್ ಆಯಿತು ಅನ್ನೋ ಅಷ್ಟು ನಮಗೆ ಇದಾಯಿತು. ಸೊ ನಾವು ಬಂದ್ವಿ. ನಾವು ಇದ್ದಿದ್ದು ಒಂದು ಒಳ್ಳೆ ಕಾಟೇಜ್ ಪೂಜಾ ಸಿಕ್ತು. ನಾವು ಅಲ್ಲೇ ಊಟ ಎಲ್ಲ ನಾವು ಅಲ್ಲೇ ಆರ್ಡ್ರ್ ಮಾಡ್ಕೊಂಡ್ವಿ. ಸೊ ತುಂಬಾ ಚೆನ್ನಾಗಿತ್ತು. ಕಾಟೇಜ್ ಕೂಡ ಚೆನ್ನಾಗಿತ್ತು. 2 ಬೆಡ್ರೂಮ್ಸ್ ಇತ್ತು, 2 ಟಾಯ್ಲೆಟ್ಸ್ ಇತ್ತು. ಸೊ ಚೆನ್ನಾಗಿತ್ತು ನೋಡಿ. ಸುತ್ತ ಇದು ಪಕ್ಕದಲ್ಲೇ ಒಂದು ಚರ್ಚ್ ಕೂಡ ಇತ್ತು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರು, ಸುತ್ತ ಸಕ್ಕತ್ತಾಗಿತ್ತು. ಆಮೇಲೆ ಇಲ್ಲಿ ಹಿಂದೆಗಡೆನೇ ಗಿಡಗಳೆಲ್ಲ ಹಾಕಿದ್ರು. ಸೊ ಹಿಂದೆ ಸೂರ್ಯ ಮುಳುಗ್ತಾ ಇದ್ದ. ಸೂರ್ಯ ಹುಟ್ಟಿದಾಗ ಮುಂಚೆ ನಾವು ಬಂದಿದ್ದು, ಸೂರ್ಯ ಮುಳುಗ್ದಾಗ ನಾವು ತಮಿಳ್ನಾಡಲ್ಲಿದ್ದೀವಿ ಅಂತ ಹೇಳ್ತಾ ನಾವು ಕೊಡಕೆನಾಲ್ ಬಂದು ಫ್ರೆಶ್ ಅಪ್ ಆಗಿ ಅಲ್ಲೇ ಏನಂತ ಬೊಟಾನಿಕಲ್ ಗಾರ್ಡನ್ಗೆ ಹೋಗೋಣ ಅಂದ್ಬಿಟ್ಟು ಈವ್ನಿಂಗ್ ಹೋದ್ವಿ. ನೋಡ್ತಾ ಇದ್ದೀರಲ್ಲ, ಇದೇ ಬೊಟಾನಿಕಲ್ ಗಾರ್ಡನು. ತುಂಬಾ ಚೆನ್ನಾಗಿತ್ತು. ಅಲ್ಲಿ ನಾವು ಹೋಗ್ತಾ ಇದ್ದಂಗೆ ನಮ್ಮದು ವೆದರ್ಗೆ ನಮ್ಮ ಬ್ಯೂಟಿ ಮೀನ್ಸ್ ಫ್ರೆಶ್ ಆಗಿ ಸಖತ್ತಾಗಿತ್ತು. ಅಲ್ಲಿ ಹೋದ್ವಿ, ನನ್ನ ಮಗಳಿಗೆ ಎಲೆಕ್ಟ್ರಿಕ್ ಕ್ಯಾಪ್ ಕೊಡಿಸಿದ್ವಿ, ಎಲ್ಲ ಫೋಟೋ ತಗೊಂಡ್ವಿ, ಸಾಕಾಗಿತ್ತು. ಸೊ ಇದು ಕೊಡಕ್ಕೆನಾಲ್ ನಮ್ಮ ಮೊದಲನೆಯ ದಿವಸದ ವಿಡಿಯೋ ಆಗಿದೆ. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊತೀನಿ.
ಅಂತ ಹೇಳ್ಕೊತ ಈ ಮೊದಲನೇ ದಿವಸದ ವಿಡಿಯೋನ ನಾನು ಇವಾಗ ಮುಗಿಸ್ತೀನಿ. ನೆಕ್ಸ್ಟು ವಿಡಿಯೋಗೆ ನೀವು ವೆಯ್ಟ್ ಮಾಡಿ ಅಂತ ಹೇಳ್ತಾ ನಾನೀಗ ಈ ವಿಡಿಯೋನ ಮುಗಿಸ್ತೀನಿ. ಬಾಯ್ ಬಾಯ್. ಕರೆ ಕಾಣಿಸ್ತಾ ಇಲ್ಲ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.